ನನ್ನ ಕೂದಲು ನೋಡಿ ನನಗೆ ಅಯ್ಯೋ ಪಾಪ ಅನಿಸ್ತೈತೆ. ಯಾಕೆಂದರೆ ಫುಲ್ ತಲೆನೋವು ಬರ್ತಿತ್ತು. ಎಣ್ಣೆ ಹಚ್ಚಿ 1 ವಾರದ ಮೇಲೆ ಆಗಿತ್ತು. ಕಾಗಿದ್ದಾಗಲಿ ಅಂತ ಇರೋ ಬರೋ ಎಣ್ಣೆ ಎಲ್ಲ ಹಚ್ಕೊತಾ ఇద్దరే నమ్మమ్మ ಬಂದು వార్నింగ్ ಮಾಡ್ತಾವ್ರೆ. ఇల్లుజ్జే వాకిలి కడిగి పసుపు కుంకుమ పెట్టి అంత క్లీన్ చేసి విరిపిన చేయి నన్ను పూజ చేయాలి అయిపోద్దు. టక్ 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 ఐవర్లింట్లో నేను పూజలు చేస్తారా లేదా నాకు తెలియదు మా. ఐవరింట్లో చేస్తారా చేయరా, నువ్వు చెప్పిన పని నువ్వు చెయ్యి. ಅಲ್ಲ ಅವ್ರು ಪೂಜೆ ಮಾಡೋಕೆ ನಾನು ಯಾಕೆಲ್ಲ ಕ್ಲೀನ್ ಮಾಡಬೇಕು? ಹೋಗ್ಲಿ ಬಿಡಿ, ಮಾಡೋಣ ಅಂದ್ಕೊಂಡ್ರೆ ರಿಕ್ವೆಸ್ಟ್ ಆದರೂ ಮಾಡ್ಕೊತಾರ, ಇಲ್ಲ ಆರ್ಡ್ರ್ ಮಾಡ್ತಾರೆ. ಇದು ಎಷ್ಟು ಗಂಟೆ ಕರೆಕ್ಟ್ ಹೇಳಿ ನೀವು? ಪ್ಲೇ ಗ್ರೌಂಡ್ ಎಲ್ಲ ಗುಡಿಸಿ ಇವಾಗ ನೋಡಿ ನೀರಿಗೆ ಮನೆ ಒರೆಸೋಕ್ಕೆ ಅರಿಶಿನ, ಉಪ್ಪು ಮತ್ತು ಲೈಝಾಲ್ ಹಾಕ್ತಾಯಿದ್ದೀನಿ. ಬಿಕಾಸ್ ಅರಿಶಿನ ಉಪ್ಪು ಬಂದುಬಿಟ್ಟು ನೆಗೆಟಿವ್ ಎನರ್ಜಿನ ದೂರ ಮಾಡುತ್ತಂತೆ. ಸೊ ನಾವು ತುಂಬ ವರ್ಷಗಳಿಂದ ಈ ಥರ ಫಾಲೋ ಮಾಡ್ತೀವಿ. ಅದೆಲ್ಲ ಆದಮೇಲೆ ಉಸಿಲಿಗೆ ಅರಿಶಿನ ಕುಂಕುಮ ಇಕ್ಕಿ ನೆಕ್ಸ್ಟ್ ರಂಗೋಲಿ ಮನೆ ಮುಂದೆ ಮತ್ತು ಏನು ತುಳಸಿ ಕೋಟೆ ಮುಂದೆ ಮತ್ತು ಅಲ್ಲಿ ಫುಲ್ ಎಂಟ್ರೆನ್ಸ್ ಮೈನಲ್ಲಿ ಅಲ್ಲೆಲ್ಲ ರಂಗೋಲಿ ಹಾಕಿ ನನ್ನ ಕೆಲಸ ಮುಗಿಸ್ಕೊಂಡು ಕೂತ್ಕೊಂಡಿದ್ದೆ. ಆ್ಯಂಡ್ ಸಂಜೆ ಬಂದು ನಮ್ಮಮ್ಮ ಪೂಜೆ ಮಾಡಿದ್ರು. ನಾನು ನಮ್ಮ ಕುಳಿ ಅಂತೂ ಫುಲ್ ಶಿಸ್ತಾಗಿ ಪೂಜೆ ಎಲ್ಲ ನೋಡಿಕೊಂಡು ಪ್ರಸಾದಾಗ ವೆಯ್ಟ್ ಮಾಡ್ತಾಯಿದ್ದೀವಿ. ಯಾವಾಗಲೂ ನಮ್ಮಮ್ಮ ಪೂಜೆ ಮಾತ್ರ ಜೋರು ಮಾಡ್ತಾರೆ, ಪ್ರಸಾದ ಮಾತ್ರ ಒಂಚೂರು ಕೊಡಲ್ಲ.